ಇಸ್ರೇಲ್ ಮತ್ತು ಇರಾನ್ ನಡುವೆ ಧಗಿಸ್ತಾ ಇದೆ. ನಡುವೆ ಅಮೆರಿಕ ಕೂಡ ಈಗ ಎಂಟ್ರಿ ಕೊಟ್ಟಿದೆ. ಬಟ್ ಸದ್ಯ ಅಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಇರಾನ್ ಪರಮಾಣು ಕೇಂದ್ರದ ಮೇಲೆ ದಾಳಿಗೆ ಸ್ಕೆಚ್ ಆಗ್ತಿದೆ. ಕಮಾಂಡ್ ಸಲಹೆ ಇದು. ಯುಎಸ್ ನ ಸೆಂಟ್ರಲ್ ಕಮಾಂಡ್ ನಿಂದ ಪ್ರೆಸಿಡೆಂಟ್ ಟ್ರಂಪ್ಗೆ ಮಹತ್ವದ ಸಲಹೆ ಬಂದಿದೆ. ಮುಂದೆ ಏನು ಮಾಡಬೇಕು, ಯಾವ ಹೆಜ್ಜೆಯನ್ನ ಇಡಬೇಕು ಅಂತ. ಅದರಲ್ಲೂ ಕೂಡ ಮಹತ್ವವಾಗಿ ನಾವು ಗಮನಿಸಬೇಕಾಗಿರೋದು ಯುಎಸ್ ಸೆಂಟ್ರಲ್ ಕಮಾಂಡ್ ನಿಂದ ಪರಮೋಚ್ಚವಾಗಿರುವಂತಹ ಸಲಹೆ ಬಂದಿದೆ. ಬಂಕರ್ ಬಾಂಬ್ಗಳೊಂದಿಗೆ ನುಗ್ಗಿ ಹೊಡೆಯುವಂತ ಪ್ಲಾನ್ ಬಿಡಲೇಬಾರದು ಎನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಪ್ರೆಸಿಡೆಂಟ್ಗೆ ಬಂದಿರುವಂತಹ ಸಲಹೆ ಇದು. ಬಂಕರ್ ಬಾಂಬ್ಗಳೊಂದಿಗೆ ದಾಳಿ ಮಾಡಬೇಕು ಅಂತ ಯುಎಸ್ ನ ನಿಮಿಸ್ಡ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ನಿಯೋಜನೆಯನ್ನ ಮಾಡಿರುವಂತದ್ದು. ಆ ಮೂಲಕವಾಗಿನೇ ನುಗ್ಗಿ ಹೊಡಿಬೇಕು, ಬಿಡಬಾರದು. ಯುಎಸ್ ನ ಯುದ್ಧದ ನೌಕೆಗಳು ಸಹ ಇರಾನ್ ಗಡಿಯಲ್ಲಿ ಈಗಾಗಲೇ ನಿಯೋಜನೆ ಮಾಡ್ತಿದ್ದಾರೆ. ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಿದ್ದಾರೆ. ವಿಮಾನಗಳಿಗೆ ಇಂಧನವನ್ನ ತುಂಬಿಸೋದಕ್ಕೆ ಏನೇನು ಬೇಕು, ಮುಂದಿನ ತೀವ್ರತೆ ಹೇಗಿದೆ, ಆ ರೀತಿಯಾಗಿ ಯಾವ್ಯಾವ ಹೆಜ್ಜೆಯನ್ನ ಇಡಬೇಕನ್ನೋದಾಗಿ ಅಮೆರಿಕ ಸಂಪೂರ್ಣವಾಗಿ ಚಿಂತನೆ ಮಾಡ್ತಾ ಇದೆ. ಹಾಗಾಗಿನೇ ಸಲಹೆ ಬಂದಿದೆ. ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆಯನ್ನ ನಡೆಸಿದ್ದಾರೆ ಟ್ರಂಪ್. ಇರಾನ್ ಇಸ್ರೇಲ್ ದಾಳಿ, ಅಮೆರಿಕದ ಈ ಮಹತ್ವದ ಹೆಜ್ಜೆ, ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಭೆ ನಡೆಸಿದ್ದಾರೆ. ಅದು ಎಲ್ಲಿ ಗೊತ್ತಾ? ಸಿಚುವೇಶನ್ ರೂಮ್ ನಲ್ಲಿ ಸಭೆ ನಡೆಸಿರೋದೇ ಇಲ್ಲ. ಇಲ್ಲಿ ನಡೆದಿದೆಯಲ್ಲ, ಇದು ಮಹತ್ವ ಪಡಿತಾ ಇರೋದು. ಈ ಸಿಚುವೇಶನ್ ರೂಮ್ ನಲ್ಲಿ ಇಷ್ಟೊಂದು ಯಾಕೆ ಮಹತ್ವ ಅಂತೀರಾ? ಈ ಹಿಂದೆ 2011 ಮೇ 2ನೇ ತಾರೀಕಿನಂದು ಒಬಾಮಾ ಅವರು ಇದೇ ಒಂದು ಸಿಚುವೇಶನ್ ರೂಮ್ ನಲ್ಲಿ ಕೂತ್ಕೊಂಡು ಬಿನ್ ಲಾಡನ್ ಹತ್ಯೆಯನ್ನ ಮಾಡ್ತಾರೆ. ಅದನ್ನ ಲೈವ್ ನಲ್ಲೇ ವೀಕ್ಷಿಸ್ತಾರೆ ಇದೇ ಸಿಚುವೇಶನ್ ರೂಮ್ ನಲ್ಲಿ. ಈಗ ಗಮನಿಸಬೇಕಾಗಿರೋದು, ಈಗಾಗಲೇ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಗೆ ವಾರ್ನಿಂಗ್ ಹೋಗಿದೆ. ನೀವೆಲ್ಲಿದ್ದೀರಾ ಗೊತ್ತು, ಹೊಡಿತೀವಿ, ಬಟ್ ನಿಮ್ಮನ್ನು ಕೊಲ್ಲೋದೇ ನಮ್ಮ ಗುರಿ ಅಲ್ಲ ಅನ್ನುವಂತ ಒಂದು ಪರೋಕ್ಷವಾಗಿರುವಂತ ಟಾರ್ಗೆಟ್ ಮಾತುಗಳು ಬಂದಿದೆ. ಈಗ ಸಿಚುವೇಶನ್ ರೂಮ್ ನಲ್ಲೇ ಮಹತ್ವದ ಸಭೆ ಆಗಿದೆ. ತುರ್ತು ಸಭೆ ನಡೆಸಿದ್ದಾರೆ. ಈ ಎಲ್ಲವನ್ನ ಗಮನಿಸ್ತಾ ಇದ್ರೆ ಮುಂದೆ ಇರಾನಿನ ಸರ್ವೋಚ್ಚ ನಾಯಕನೇ ಟಾರ್ಗೆಟ್. ಮಾತು ಕೇಳಿಲ್ಲ ಅಂದ್ರೆ, ಶರಣಾಗತಿ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಇರೋದಿಲ್ವಾ? ಹಾಗಾಗಿ ಅಮೆರಿಕದ ಸಿಚುವೇಶನ್ ರೂಮ್ ಬಹಳಷ್ಟು ಮಹತ್ವ ಮತ್ತು ಎಲ್ಲರ ಗಮನಕ್ಕೆ ಇಲ್ಲಿ ಸೆಳೀತಾ ಇದೆ. ಬಂಕರ್ ಬಾಂಬ್ಗಳೊಂದಿಗೆ ಒಂದು ಕಡೆ ನುಗ್ಗಿ ಹೊಡಿಬೇಕೆನ್ನುವಂತ ಪ್ಲಾನ್. ಈ ನಿಟ್ಟಿನಲ್ಲಿ ಈಗಾಗಲೇ ಗಡಿ ಭಾಗದಲ್ಲೂ ಕೂಡ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡ್ತಿದ್ದಾರೆ. ಯುದ್ಧಕ್ಕೆ ಏನೇನು ಬೇಕೋ ಆ ವಿಮಾನಗಳ ಸಪ್ಲೈ ಆಗ್ತಿದೆ. ಅದೆಲ್ಲ ಒಂದು ಕಡೆ ಆದ್ರೆ ಸಿಚುವೇಶನ್ ರೂಮ್, ಬರಾಕ್ ಒಬಾಮಾ ಅವರಿದ್ದಂತಹ ಸಂದರ್ಭದಲ್ಲಿ 2011ರಲ್ಲಿ ಬಿನ್ ಲಾಡನ್ ಅವ್ರನ್ನ ನುಗ್ಗಿ ಹೊಡೆದಿರುವುದನ್ನ ಇದೇ ಸಿಚುವೇಶನ್ ವಾರ್ ರೂಮ್ ಏನಿದೆಯಲ್ಲ, ಈ ರೂಮು ಇಲ್ಲೇ ಕೂತ್ಕೊಂಡು ಲೈವ್ ಆಗಿ ನೋಡ್ತಾರೆ ಫಿನಿಶ್ ಮಾಡೋದನ್ನ. ಆ ಸಂದರ್ಭದಲ್ಲಿ ಆಪರೇಷನ್ ನೆಪ್ಚೂನ್ ಸ್ಪಿಯರ್ ಅನ್ನೋದಾಗ ಒಂದು ಆಪರೇಷನ್ ಮಾಡಿದ್ರು. ಈಗ ಇರಾನ್ ಮತ್ತು ಇಸ್ರೇಲ್ ಮಹತ್ವದ ಸಂಘರ್ಷದಲ್ಲಿ ಮೇಜರ್ ಆಗಿ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ತಿದ್ದಾರೆ.